ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಎದ್ದ ತಕ್ಷಣ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀವಿ ನಾನು ಮತ್ತು ಚಿರು. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ತಲೆಗೆ ನೈಟೇ ಲಾಸ್ಟ್ ವ್ಲಾಗಲ್ಲೇ ನೋಡಿರ್ತೀರ, ತಲೆಗೆ ಚೆನ್ನಾಗಿ ಎಣ್ಣೆ ಹಾಕಿಸ್ಕೊಂಡು ಬಂದಿದೆ ನಮ್ಮಮ್ಮನ ಮನೆಯಿಂದ. ಇವಾಗ ಹುಣ್ಣಿಮೆ ಆಗಿರೋದ್ರಿಂದ ಆಲ್ಮೋಸ್ಟ್ ವಾರನೆಲ್ಲ ಅಮ್ಮನೇ ಮಾಡಿ ಹೋಗಿದ್ದಾರೆ, ಮನೆಯೆಲ್ಲ ಒರೆಸೋದು ಅದೆಲ್ಲ ಮಾಡೋಗಿದ್ದಾರೆ. ನಾನು ಇವಾಗ ಸ್ವಲ್ಪ ತಿಂಡಿ ಏನು ಬೇಕೋ ತಿಂಡಿ ಪ್ರಿಪೇರ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಊಟ ಏನು ಬೇಕೋ ಅದನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ನೀರನ್ನು ಕೂಡ ಕಾಯಿಸಿದ್ದೀನಿ. ಫ್ರೆಶ್ ಅಪ್ ಆಗೋಕ್ಕೆ ಹೋಗಬೇಕು, ದೇವ್ರ ಪೂಜೆ ಎಲ್ಲ ಮಾಡಬೇಕು. ಸೊ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಬೇಕು ಶಿವರ ಜೊತೆ ಅಂತ ಅಂದ್ಕೊಂಡಿದ್ದೀವಿ. ಶಿವು ಮತ್ತು ನಾನು ಚಿರು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಾದಮೇಲೆ ಬೇರೆ ಏನೋ ಪ್ಲ್ಯಾನ್ ಇದೆ. ಸೊ ಅಕ್ಕ ಏನಾದರೂ ಓಕೆ ಅಂತಂದರೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋದಾ, ಇಲ್ಲಿ ಅಮ್ಮನ ಕೇಳಿ ನೋಡ್ತೀನಿ. ಏನಾದರೂ ಓಕೆ ಅನ್ನೋದಾದರೆ ಚಾಮುಂಡಿ ಬೆಟ್ಟಕ್ಕೂ ಕೂಡ ಹೋಗಿದ್ದು ಬರ್ತೀವಿ. ಇದೇ ಫಸ್ಟ್ ನಾನು ಮುಖ ತೊಳೆದಂತೆ ವ್ಲಾಗ್ ಮಾಡ್ತಾ ಇರೋದು. ಎದ್ದ ತಕ್ಷಣ ಇವಾಗ ಟೈಮ್ ಬಂದು 6 o'clock ಆಗಿದೆ ಅನಿಸುತ್ತೆ. ಸೊ 6 o'clock ಆಗಿದೆ. ಆಲ್ಮೋಸ್ಟ್ ಕೆಲಸ ಎಲ್ಲನೂ ಮುಗ್ದಿದೆ. ದೇವ್ರ ಪೂಜೆ ಸಾಮಾನೆಲ್ಲನೂ ತೊಳೆದು ಪೂಜೆ ಮಾಡೋದಷ್ಟೇ ಬಾಕಿ ಇರೋದು. ಇವಾಗ ನೀರು ಕಾಯಿಸೋಕ್ಕೆ ಅಂದರೆ ಉರಿ ಹಾಕ್ಬಿಟ್ಟು ಬಂದಿದ್ದೀನಿ. ಅದು ನೀರು ಕಾಯಿಸೋವರೆಗೂ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಸೊ ಇವತ್ತಿನ ಡೇ ವ್ಲಾಗ್ ತುಂಬ ಸ್ಪೆಷಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಹುಣ್ಣಿಮೆ ಆಗಿರೋದ್ರಿಂದ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆನೆಲ್ಲ ಮಾಡಿಸ್ಕೊಂಡು ಬರ್ತೀವಿ. ಏನಾರ ಟೈಮ್ ಇತ್ತು ಹೋಗಬೇಕು ಅಂತ ಅನಿಸಿದ್ರೆ ಚಾಮುಂಡಿ ಬೆಟ್ಟಕ್ಕೂ ಕೂಡ ಹೋಗ್ತೀವಿ. ಚಿರು ನಿದ್ದೆಗಣ್ಣಲ್ಲಿ ಎದ್ದು ಬಂದಿದ್ದಾನೆ. ಹಾಯ್ ಮಾಡಿಬಿಡು. ಅಂದರೆ ಚಿರು ಬೆಂಗಳೂರಿಗೆ ಹೊರಟೋಗ್ಬಿಟ್ಟಿದೆ ಅವ್ರ ಅಮ್ಮನ ಮನೆಗೆ. ತುಂಬಾ ಬೇಜಾರಾಗ್ತಾಯಿತ್ತು. ನನ್ನ ವ್ಲಾಗಲ್ಲೂ ಕೂಡ ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ, ಇನ್ಮೇಲೆ ಕಾಣಿಸ್ಕೊಳ್ತಾನೆ. ಸೊ ಮತ್ತೆ ಸಿಗೋಣ. ಈಗೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಸಿಗೋಣ. ಫ್ರೆಂಡ್ಸ್, ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಅರ್ಲಿ ಮಾರ್ನಿಂಗೇ ಪೂಜೆ ಎಲ್ಲನೂ ಮುಗಿಸ್ಕೊಂಡೆ. ಸೊ ಹುಣ್ಣಿಮೆ ದಿನ ಆಗಿರ್ಬೋದು ಆ್ಯಂಡ್ ವಾರಗಳಲ್ಲಿ ನಮ್ಮ ಮನೇಲಿ ಫಸ್ಟ್ ಪೂಜೆನೇ ಆಗಿಬಿಡುತ್ತೆ ಮಾರ್ನಿಂಗೇ. ಸೊ ನಾನಿವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಕಳ್ಸದ್ದು ಅಕ್ಕಿ ಇತ್ತು. ಸೊ ಅದರಲ್ಲಿ ಬೆಲ್ದಾನ ಮಾಡ್ಕೊಳ್ತಾ ಇದ್ದೆ. ಸೊ ತಿಂಡಿ ಮುಗಿಸ್ಕೊಂಡೆ ಹೋಗ್ಬಿಡೋಣ ಅಂದ್ಬಿಟ್ಟು. ಶಿವವ್ರಿಗೆ ಬೆಲ್ದಾನ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ನಾನು ಕೂಡ ಬೆಲ್ದಾನನೇ ತಿಂದೆ. ಅಂದರೆ ಬೆಲ್ದಾನ ಜಾಸ್ತಿ ತಿನ್ನೋಕ್ಕಾಗಲ್ಲ, ಲೈಟಾಗಿ ಇಬ್ಬರೂ ತಿನ್ಕೊಂಡು ಆ್ಯಂಡ್ ಲೈಟ್ ಆಗಿಬಿಡುತ್ತೆ ಅಲ್ವಾ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಅಂದ್ಬಿಟ್ಟು ತಿನ್ಕೊಂಡು ಬಂದ್ವಿ. ಹೋಗೋದಾರಿಲೇ ಶನಿ ಮಹಾತ್ಮನ ದೇವಸ್ಥಾನ ಆಯಿತು, ಅಲ್ಲಿ ದರ್ಶನ ಮಾಡಿಕೊಂಡು ಆ್ಯಂಡ್ ಗಂಧದ ಕಡೆ ಕರ್ಪೂರ ಹಚ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾನು ಶಿವು ಚಿರು 3 ಜನನೂ ಬಂದ್ವಿ. ಸೊ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋ ಪ್ಲ್ಯಾನ್ ಇದೆಯಲ್ಲ, ಹಂಗಾಗಿ ಶಿವ ಅವ್ರೇನು ಬರ್ತಾ ಇಲ್ಲ. ಹಾಗಾಗಿ ಹೋಗೋದಾರಿಲೇ ನಿಯರ್ ಯಾವ ದೇವಸ್ಥಾನ ಇರುತ್ತೆ ಆ ದೇವಸ್ಥಾನಕ್ಕೆ ನಾವು ಬರ್ತೀವಿ, ಪೂಜೆ ಎಲ್ಲನೂ ಮುಗಿಸ್ಕೊಳ್ತೀವಿ. ಶಿವವ್ರ ಜೊತೆ ನಾನು ಅವಾಗವಾಗ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ಸೊ ಕೆಲವರು ದೇವಸ್ಥಾನಗಳಾಗಿರ್ಬೋದು ಈ ವಾರ ಇವೆಲ್ಲ ನಂಬಲ್ಲ, ಬಟ್ ನಾನು ತುಂಬಾ ನಂಬ್ತೀನಿ. ಶಿವರು ಕೂಡ ನಂಬ್ತಾರೆ. ನನಗೆ ದೇವಸ್ಥಾನಗಳು ಅಂದರೆ ಎಲ್ಲಾದರೂ ಹೋಗಬೇಕು ಅಂತಂದರೆ ಶಿವವ್ರ ಜೊತೆ ನಾನು ದೇವಸ್ಥಾನಗಳಿಗೆ ಹೋಗೋಕ್ಕೆ ಇಷ್ಟಪಡೋದು. ಸೊ ಅವರು ಕೂಡ ಜಾಸ್ತಿ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗೋದು. ಅವಾಗೆಲ್ಲ ಜಾಸ್ತಿ ಪ್ಲೇಸ್ ಇದು ಕವರ್ ಮಾಡ್ಕೋತಿದ್ವಿ. ಆವಾಗಲೂ ದೇವಸ್ಥಾನಗಳನ್ನೇ ಕವರ್ ಮಾಡ್ಕೊಳ್ತಿದ್ದಿದ್ದು, ಒಳ್ಳೊಳ್ಳೆ ಪ್ಲೇಸ್ಗಳನ್ನ. ಇವಾಗಲೂ ಕೂಡ ಅದೇ ರೂಢಿ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಶನಿ ಮಹಾತ್ಮನ ದೇವಸ್ಥಾನ ದರ್ಶನ ಕೂಡ ಮಾಡಿಸ್ದೆ. ಫ್ರೆಂಡ್ಸ್, ಇವಾಗ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ನಾನು ಚಂದನ ಆ್ಯಂಡ್ ಚಿರು ಮದನ. ಸೊ ಬೇರೆ ಬೇರೆ ಅಮ್ಮ ಎಲ್ಲ ಬರೋ ಪ್ಲ್ಯಾನ್ ಇತ್ತು, ಬರೋಕ್ಕಾಗಲಿಲ್ಲ. ಹಾಗೆ ಹೋಗ್ತಾ ಇದ್ದೀವಿ. ಸ್ಟೇಡಿಯಂ ಒಳಗಡೆಯಿಂದ ಹೋಗ್ತಾ ಇದ್ದೀವಿ, ಮಂಡ್ಯ ಸ್ಟೇಡಿಯಂ. ಸೊ ಮೈಸೂರು ರೀಚ್ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಫೈನಲಿ ನಾವು ಮೈಸೂರಿಗೆ ಬಂದ್ವಿ. ಮೈಸೂರು ಪ್ಯಾಲೇಸ್ ಹತ್ರ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಇದ್ದರು. ಸೊ ಮೈಸೂರು ನೋಡೋಕ್ಕೇ ಒಂಥರ ಚೆಂದ ಅಂತ ಅನಿಸುತ್ತೆ ನನಗೆ. ಪ್ಲೇಸ್ಗಳೇನಾದರೂ ನೋಡಬೇಕು ಅಂದರೆ ನಂಗೆ ಮೈಸೂರು ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಪ್ಯಾಲೇಸ್ ಹೊರಗಡೆ ಎಲ್ಲ ನೋಡಿಕೊಂಡು ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಮೇಲ್ಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು. ಫ್ರೆಂಡ್ಸ್, ಫೈನಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದ್ವಿ. ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ. ಸೊ ನನ್ನ ಮೊಬೈಲಲ್ಲಿ ಚಾರ್ಜರ್ ಕಡಿಮೆ ಇದೆ. ಮನೇಲಿದ್ದಾಗಲೇ ನಾನು ಫೋನ್ ನೋಡ್ಕೊಂಡಿಲ್ಲ. ನಂದು 5 or 7% ಇದೆ ಅಷ್ಟೇ. ಯಾವಾಗ ಸ್ವಿಚ್ ಆಫ್ ಆಗುತ್ತೆ ಅಂತ ಗೊತ್ತಿಲ್ಲ. ಅಕ್ಕಂದು ಇನ್ನೊಂದು ಆಲ್ಟರ್ನೇಟ್ ಫೋನ್ ಇದೆ, ಅದರಲ್ಲಿ ವ್ಲಾಗನ್ನು ಮಾಡ್ಕೋಬೇಕು. ವ್ಲಾಗನ್ನು ಏನು ಸ್ಟಾಪ್ ಮಾಡಲ್ಲ. ಇವಾಗ ಸದ್ಯಕ್ಕೆ ಪೂಜೆ ಸಾಮಾನೆಲ್ಲ ತೊಗೊಂಡು ಪೂಜೆ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ನಾನು
ಚಿರು, ಮದನ್, ಚಂದನ. ಹಾಯ್. ಸೊ ವ್ಲಾಗನ್ನ ಕಂಟಿನ್ಯೂ ಮಾಡೋಣ. ಕುದುರೆ ಅಲ್ಲ, ಅದು ಆಡ್ಮರಿ. ಫ್ರೆಂಡ್ಸ್, ಇದನ್ನ ಕುದುರೆ ಅಂತ ಹೇಳ್ತಾ ಇದ್ದಾನೆ ಚಿರು. ದೊಡ್ಡ ಆಡು. ಹನಿ ಕೂಡ ಹಾಕ್ತಾ ಇದೆ. ಇದೇ ಅಲ್ವಾ ಹುಟ್ಟದ್ದು? ಅವ್ರು ಹೇಳಿ. ಆಯ್ತಾ ಕಣೆ, ಪೂಜೆ ಮಾಡಿಸ್ಕೊ ಬಂದ್ಬಿಡೋದಬ್ಬ. ದೇವ್ರ ಪ್ರಸಾದ ಸಿಗೋದೇ ಹೆಚ್ಚು. ಫ್ರೆಂಡ್ಸ್, ದೇವಸ್ಥಾನಗಳಲ್ಲಿ ದೇವ್ರ ಪ್ರಸಾದ ಏನಾದ್ರು ಸಿಕ್ಕಿದ್ರೆ ಯಾರೂ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ದೇವ್ರ ಪ್ರಸಾದ ಸಿಗೋದೇ ಹೆಚ್ಚು. ನಾನು ದೇವ್ರ ಪ್ರಸಾದ ಸಿಗುತ್ತೆ ಅಂದರೆ ನಾನು ಯಾವಾಗಲೂ ಸ್ಕಿಪ್ ಮಾಡಲ್ಲ. ನನಗೆ ಆ ದೇವಸ್ಥಾನಗಳಲ್ಲಿ ದೇವ್ರ ಪ್ರಸಾದ ತಿನ್ನೋದಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದೊಂಥರ ನನಗೆ ಖುಷಿ ಆಗುತ್ತೆ, ಅದಕ್ಕೋಸ್ಕರ. ಸೊ ಬ್ಯಾಕ್ಗ್ರೌಂಡಲ್ಲಿ ಗೋಪುರ ತೋರಿಸ್ಬಿಡ್ತೀನಿ. ಎಷ್ಟು ಸಲ ಹೇಳ್ತೀಯ ಬಾ? ಅಲ್ಲ ಹೇಳ್ದಲ್ಲ ಬಾರು. ಸೊ ಬನ್ನಿ, ಪೂಜೆ ಮಾಡಿಸಾದ್ಮೇಲೆ ಸಿಗ್ತೀನಿ ನಿಮ್ಮ ಜೊತೆ. ಸೊ ಪೀಸ್ಫುಲ್ಲಾಗಿ ಪೂಜೆ ಮಾಡಿಸೋಣ ಅಂತ ಸ್ವಲ್ಪ ವೀಡಿಯೋದಿಂದ ದೂರ ಇದ್ದು ಪೂಜೆ ಎಲ್ಲ ಮಾಡಿಸಾದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಸೊ ಚಾಮುಂಡೇಶ್ವರ ಬೆಟ್ಟದಲ್ಲೂ ಕೂಡ ಹೊರ್ಗಡೆನೆ ಗಂಧದ ಕಡ್ಡಿ ಕರ್ಪೂರ ಎಲ್ಲನೂ ಹಚ್ಕೊಳ್ತಾ ಇದ್ವಿ. ಸೊ ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ಹೊರ್ಗಡೆನೆ ಗಂಧದ ಕಡ್ಡಿ ಕರ್ಪೂರ ಎಲ್ಲನೂ ಹಚ್ಕೊಂಡು ಬಿಡ್ತೀನಿ. ಒಳಗಡೆ ಪೂಜೆ ಮಾಡೋಕೆ ಕೊಟ್ಟರೆ ಅವರು ಸೈಡಲ್ಲಿ ಇಟ್ಬಿಡ್ತಾರೆ ಅಷ್ಟೇ. ಅದನ್ನೇನು ಅವ್ರು ಮತ್ತೆ ಪೂಜೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಸೈಡೆಲ್ಲ ಹಾಕ್ಬಿಡ್ತಾರೆ. ಹಂಗಾಗಿ ಯಾವಾಗಲೂ ಅಷ್ಟೇ ಹೊರ್ಗಡೆನೆ ಪೂಜೆ ಮಾಡ್ಕೊಂಡು ಅಭ್ಯಾಸ. ಹಣ್ಣು ಕಾಯಿ ಹೂವು ಮಾತ್ರ ಗರ್ಭಗುಡಿಗೆ ನಾವು ಯಾವಾಗಲೂ ಕೊಡೋದು. ಗಂಧದ ಕಡ್ಡಿ ಕರ್ಪೂರ ಧೂಪ ಏನಾದರೂ ಇತ್ತು ಅಂದರೆ ಹೊರಗಡೆನೆ ಹಾಕ್ಕೊಳ್ತೀವಿ. ತುಂಬ ಅಂದರೆ ತುಂಬಾ ರಶ್ ಇತ್ತು. ಹೋಗೋ ದಾರಿಲಿ ಈ ಥರ ಮಂಕಿಗಳೆಲ್ಲ ತುಂಬಾ ಪ್ರಾಬ್ಲಮ್ಸ್ ಕೊಡ್ತಾ ಇತ್ತು ಎಲ್ಲರಿಗೂ ಕೂಡ. ನಾನು ಜಾಸ್ತಿ ವ್ಲಾಗನ್ನು ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನನ್ನ ಹತ್ರ ಚಾರ್ಜಿಂಗ್ ಇರಲಿಲ್ಲ. ಹೊರಗಡೆ ವೀಡಿಯೋ ಮಾಡ್ಕೊಂಡಿದ್ದೆ. ಒಳಗಡೆ ಫೋನ್ ಹಲೋನೇ ಇರಲಿಲ್ಲ, ನಾನು ತೋರಿಸ್ತೀನಿ ಅಂತ ಹೇಳಿದ್ರು. ಹಂಗಾಗಿ ಇವತ್ತಿಂದ ಬೆಟ್ಟಕ್ಕೆ ಹೋಗಿದ್ದು ವ್ಲಾಗ್ ಈ ಥರ ಇತ್ತು. ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಲವ್ ಯು ಆಲ್.